ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ವಾಟರ್ ಕ್ಯಾಂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ದೀಪಾವಳಿಗೆ ಈ ಥರ ವಾಟರ್ ಕ್ಯಾಂಡಲ್ಸನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿಯಾಗೂ ಇರುತ್ತೆ. ನಾನು ಫಸ್ಟು ಪ್ಲೇಟನ್ನು ತಗೊಂಡು ಅದ್ರ ಮೇಲೆ ಗ್ಲಾಸ್ ಬೌಲನ್ನು ಹಾಕ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಕಲ್ಲರ್ ಬರಬೇಕು ಅಂತ ನಾನು ಕುಂಕುಮವನ್ನು ಹಾಕ್ತಿದ್ದೀನಿ. ನೀವು ಬೇಕಾದರೆ ಕಲ್ಲರ್ ಹಾಕ್ದಿರೋನು ಬರೀ ನೀರನ್ನೇ ಹಾಕ್ಬಹುದು. ನೀವು ರೆಡ್ ಕಲರೇ ಅಲ್ಲದೆ ಬೇರೆ ಯಾವ ಕಲರ್ದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೀನಿ. ನಾನು ಸ್ಟವ್ ಆನ್ ಮಾಡಿ ನೈಫನ್ನು ಕೊನೆ ಭಾಗದಲ್ಲಿ ಬಿಸಿ ಮಾಡ್ಕೊತಿದ್ದೀನಿ. ಈ ಥರ ಪ್ಲಾಸ್ಟಿಕ್ ಪೇಪರ್ಗೆ ಚಿಕ್ಕದಾಗೆ ಹೋಲನ್ನು ಇಟ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಹೋಲನ್ನು ಇಟ್ಕೊಳ್ಳಿ. ಇದರಲ್ಲಿ ನಾವು ದೂದಿಯನ್ನು ಆಯಿಲಲ್ಲಿ ಮುಳುಗಿಸಿ ಈ ಥರ ಹೋಲಲ್ಲಿಗೆ ಹಾಕ್ಕೊತಿದ್ದೀನಿ. ಇದನ್ನು ವಾಟರಲ್ಲಿ ಹಾಕ್ತಿದ್ದೀನಿ. ಈ ಥರ ನಾನು ಇದ್ರ ಮೇಲೆ ಹೂವನ್ನು ಹಾಕ್ಕೊಂಡು ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೊತಿದ್ದೀನಿ. ನಿಮಗೂ ಈ ವಾಟರ್ ಕ್ಯಾಂಡಲ್ ದೀಪವನ್ನು ಇಷ್ಟ ಆದರೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎವ್ರಿ ಇಯರ್ ನೀವು ಮಾಮೂಲಿ ದೀಪವನ್ನು ಇಟ್ಟೋ ಬದಲು ಈ ಥರ ದೀಪಗಳನ್ನು ಇಕ್ಕಿ ತುಂಬ ಚೆನ್ನಾಗಿರುತ್ತೆ. ಈಗ ದೀಪವನ್ನು ಅಂಟಿಸಿದ್ದೀನಿ. ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಇನ್ನೂ ಬೇಕಾದರೆ ಹೂವನ್ನು ಇನ್ನೂ ಸ್ವಲ್ಪ ಹಾಕಿ ಡೆಕೋರೇಷನ್ ಮಾಡ್ಕೋಬೋದು. ನಾನು ಇನ್ನೂ ಒಂದು ವಾಟರ್ ಕ್ಯಾಂಡಲನ್ನು ತೋರಿಸ್ತೀನಿ. ನಾನು ಈ ಥರ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ. ಅದರೊಳಗೆ ಗಾಜಿನ ಬೌಲನ್ನು ಇಟ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಮತ್ತು ಬೌಲಲ್ಲಿ ಸಹ ನೀರನ್ನು ಹಾಕ್ಕೊತಿದ್ದೀನಿ. ನಾನು ಒಂದು ಗ್ಲಾಸಲ್ಲಿ ಕಲ್ಲರನ್ನು ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನು ಇದು ಒಂದು ಪೌಡ್ರನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಒಂದು ಪೌಡ್ರಾದರೂ ತಗೋಬೋದು. ಈ ಥರ ಪುಡಿಯನ್ನು ನೀರಿನಲ್ಲಿ ಹಾಕ್ಕೊತಿದ್ದೀನಿ. ನೀರನ್ನು ಕದಲ್ಸಕ್ಕೆ ಹೋಗಬೇಡಿ, ಕದಲ್ಸಿದ್ರೆ ಪೌಡರ್ ಎಲ್ಲ ನೀರಲ್ಲಿ ಹೊಟ್ಟೋಗುತ್ತೆ. ನೀರನ್ನು ಕದಲ್ಸ್ದಿರ ಅದ್ರ ಮೇಲೆ ಈ ಥರ ಚಿಕ್ಕದಾಗೆ ಹಾಕ್ಕೊಳ್ಳಿ. ಫುಲ್ಲೆಲ್ಲ ಪೌಡ್ರನ್ನು ಹಾಕ್ಕೊಂಬಿಡಿ. ನೀರನ್ನು ಕಾಣಿಸ್ಬಾರ್ದು, ಬರೀ ಪೌಡ್ರನ್ನು ಕಾಣಿಸ್ಬೇಕು. ಈ ಥರ ಕ್ಲೀನಾಗಿ ಜಾಸ್ತಿ ಪೌಡ್ರನ್ನು ಅದ್ರ ಮೇಲೆ ಹಾಕ್ಕೊಂಡ್ಬಿಡಿ. ಇದ್ರ ಮೇಲೆ ಪ್ಲೇಟ್ ಮೇಲೆ ಬಿದ್ದಿರೋಂಥ ಪೌಡ್ರನ್ನು ಚಿಕ್ಕದಾಗಿ ಒರೆಸ್ಕೊಂಬಿಡಿ. ನೀರನ್ನು ಕದಲ್ಸಕ್ಕೆ ಹೋಗ್ಬಿಡಿ. ನೋಡಿ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಂತ ಹೇಳಿ ಫ್ರೆಂಡ್ಸ್. ನೋಡಿ, ಈ ಥರ ಫುಲ್ಲೆಲ್ಲ ಪೌಡ್ರನ್ನು ಕ್ಲಿಯರ್ ಮಾಡ್ಕೊಂಬಿಡಿ.
ಪ್ಲೇಟ್ ಮೇಲೆ ಬೌಲ್ ಮೇಲೆ ಸ್ವಲ್ಪ ಚೆಲ್ಲಿದೆಯಲ್ಲ ಆ ಪೌಡರನ್ನು ಕ್ಲೀನಾಗಿ ಒರೆಸ್ಕೊಂಬಿಡಿ. ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರ್ಗೆ ನಾನು ದೂದಿಯನ್ನು ಹಾಕ್ಕೊಂಡಿದ್ದೀನಿ. ಹೂವು ಕೂಡ ಈ ಥರ ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಾನು ಇದ್ರ ಮೇಲೆ ಸ್ವಲ್ಪ ಕಲರನ್ನು ಹಾಕ್ಕೊತೀನಿ. ನೀವು ಬೇಕಾದರೆ ಇದರಲ್ಲಿ ರಂಗೋಲಿ ಕೂಡ ಹಾಕ್ಕೋಬೋದು, ಡಿಸೈನ್ ಕೂಡ ಹಾಕ್ಕೋಬೋದು. ನಾನು ಸುಮ್ಮನೆ ಸಿಂಪಲ್ಲಾಗಿ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಯಾವುದೇ ಕಲರ್ ಆದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ, ಕಾಣಿಸುತ್ತೆ. ಈ ಇಯರ್ ದೀಪಾವಳಿಗೆ ನೀವು ಕೂಡ ಈ ಥರ ದೀಪಗಳನ್ನು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ದೀಪ ಅನ್ನೋದು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ 2 ದೀಪಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋವನ್ನು ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.